ಸಾಕಷ್ಟು ಶಾಸಕರಿದ್ದಾಗ ನಮ್ಮ ಸರ್ಕಾರಗಳಿದ್ದಾಗ ಅತಿ ಹೆಚ್ಚು ಹಣವನ್ನು ತಂದು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಅದು ನಾವೇ ನಮ್ಮ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಮತ್ತು ಇರಿಗೇಷನ್ ಮಿನಿಸ್ಟರ್ ಇದ್ದಾಗ ಚಿಕ್ಕಲಗಲ್ಲಿಯಲ್ಲಿ 5,000 ಕೋಟಿ ರೂಪಾಯಿ ಪರಿಹಾರ ಕೊಡ್ಲಿಕ್ಕೆ ಎಸ್ಕ್ರೋ ಅಕೌಂಟ್ದಲ್ಲಿ ಇಟ್ಕೊಂಡು ನಾವು 10 ಮಂದಿಗೆ ಸಾಂಕೇತಿಕವಾಗಿ ಹಣ ಬಿಡುಗಡೆ ಮಾಡಿದ್ವಿ. ಆದ್ರೆ ಅದನ್ನ ಇಮಿಡಿಯೇಟ್ ಆಗಿ ಸರ್ಕಾರ ಬಂದು ಅವರು ಮುಖ್ಯಮಂತ್ರಿ ಆದ ತಕ್ಷಣನೇ ಆ ಎಲ್ಲ ಅಮೌಂಟ್ಗಳನ್ನು ವಾಪಸ್ ತಕೊಂಡ್ಬಿಟ್ರು. ನಮ್ಮ ಕೈಗಾರಿಕಾ ಇಲಾಖೆಯಲ್ಲೂ ಸಹಿತ ನಾವು ಬಿಟ್ಟು ಬಂದಾಗ 6,000 ಕೋಟಿ ರೂಪಾಯಿ ಜಮಾ ಇತ್ತು ನಮ್ಮ ಇಲಾಖೆಯಲ್ಲಿ. ಇವತ್ತು 1 ರೂಪಾಯಿನೂ ಇಲ್ಲ, ಅಲ್ಲಿ ಸ್ಯಾಲರಿ ಕೊಡ್ಲಿಕ್ಕೆ ರೊಕ್ಕಿಲ್ಲ. ಈ ರೀತಿ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಇದೆಲ್ಲರಿಗೂ ಪ್ರಜ್ಞಾವಂತರಿಗೆ ಗೊತ್ತಿದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೇಕಾಗಿತ್ತಂದ್ರೆ, ಇವತ್ತು ನಾವು ಹಿಂದಿನದ ಚುನಾವಣೆಯಲ್ಲಿ ನಾವು ಒಬ್ಬರಿಗೊಬ್ಬರು ಮನಸ್ತಾಪದಿಂದನೋ ಒಂದು ಸ್ವಲ್ಪ ಭೇದ ಭಾವದಿಂದ ನಾವು ದೂರ ಆಗಿದ್ದೀವಿ. ಒಂದಲ್ಲ ಎಲ್ಲ 100% ಸರಿಯಾಗಿ ಪೂಜೆ ವಕೀಲ ಇರ್ಬೋದು, ನಾವೇನು ಒಪ್ಕೋತೀವಿ, ಎಲ್ಲರಿಗೂ ಗೊತ್ತಿರೋದು. ಸುಮ್ಮನೆ ಮೀಡಿಯಾ ಮುಂಚೆ ಏನ್ ಮಾಡಿದ್ರೆ ಪ್ರಾಮಾಣಿಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆ ಮಾಡ್ತಾ ಇದ್ದೀವಿ. ಇದರಿಂದ 100% ಅತಿ ಹೆಚ್ಚು ಮತಗಳ ಅಂತದಿಂದ ನಾವು ಗೆಲ್ತೀವಿ. ಮತ್ತು ದಾವಣಗೆರೆಯಲ್ಲೂ ನಮ್ದು ಬಹಳಷ್ಟು ಕಾಂಟ್ಯಾಕ್ಟ್ ಇರುವುದರಿಂದ ಎರಡು ಕಡೆ ಅವ್ರು ಸೋಲ್ತಾರೆ ಅನ್ನುವಂಥದ್ದು ಸಲ 5 ದಿವಸ ಬಂದಿದ್ದಾರೆ. ಅದು ಇಷ್ಟೇ ಆಗ್ತಾ ಇರೋದು. ಅವ್ರ ಹಣಬಲ, ತೋಳ್ಬಲ, ಅಧಿಕಾರ ಬಲದಿಂದ ಅವ್ರು ಚುನಾವಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಮಗೂ ಅನುಭವ ಇದೆ, ದುಡ್ಡಿನಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು. ಇವತ್ತು ಇಷ್ಟೇ ಆಗುವಂಥದ್ದು ಸಿದ್ದರಾಮಯ್ಯನವರ ನೋಟು, ಚರಂತಿ ಮಟ್ಟಿಗೆ ಓಟು ಇಷ್ಟಪ್ಪ ಆಗುತ್ತೆ. ನಾವೆಲ್ಲ ಹೇಳ್ಬಿಟ್ಟಿದ್ವಿ, ಅವ್ರು ಏನ್ ಕೊಡ್ತಾರೆ ಅದನ್ನೆಲ್ಲ ಇಸ್ಕೊಳ್ಳಿ, ಅವ್ರ ಓಟ್ ಮತ್ತು ಸಂಬಂಧ ಹಾಕ್ತೀವಿ ಅನ್ನೋದನ್ನ ನಾವು ಕೇಳಿದ್ದೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.